ಶಿವಾಜಿ ಜಯಂತ್ಯೋತ್ಸವದ ವೇಳೆ ಕಲ್ಲು ತೂರಾಟ ಮಾಡಲಾಗಿದೆ. ಬಾಗಲಕೋಟೆ ನಗರದಲ್ಲಿ ಶಿವಾಜಿ ಜಯಂತ್ಯೋತ್ಸವ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಜನರ ಮೇಲೆ ಕಲ್ಲು ತೂರಾಟ ಆಗಿದೆ. ಬಾಗಲಕೋಟೆಯಲ್ಲಿ ಆಗಿರುವಂತದ್ದು ಸದ್ಯಕ್ಕೆ ಬಾಗಲಕೋಟೆ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೆರವಣಿಗೆ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಮೆರವಣಿಗೆ ಮೇಲೆ ಕಲ್ಲು ಚಪ್ಪಲಿ ತೂರಿದ್ದಾರೆ. ಬಾಗಲಕೋಟೆಯ ಪಂಕಾ ಮಸೀದಿ ಬಳಿ ಘಟನೆ ಆಗಿರೋದು. ಆ ಮೆರವಣಿಗೆ ಇದೇ ಪಂಕಾ ಮಸೀದಿ ಮುಂದೆ ಹೋಗ್ತಿರುವಾಗ ಕಲ್ಲೇಟ ಆಗಿರೋದು. ಎಸ್ಪಿ ಸಿದ್ಧಾರ್ಥ ಗೋಯಲ್ ಭುಜಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಈ ಘಟನೆಯಲ್ಲಿ 4 ರಿಂದ 5 ಜನರಿಗೆ ಗಾಯಗಳಾಗಿದೆ. ಟಿಜೆ ಸೌಂಡ್ಗೆ ಅಲ್ಲಿನ ಜನರು ಕುಣಿದು ಕುಪ್ಪಳಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಕಲ್ಲೇಟು ಮಾಡಿದ್ದಾರೆ. ತರಕಾರಿ ಮಾರುಕಟ್ಟೆಯಲ್ಲಿ ಬೆಂಕಿ ಕೂಡ ಹಚ್ಚಿದ್ದಾರೆ ಈ ಕಿಡಿಗೇಡಿಗಳು. ಕಿಲ್ಲಾಗಲ್ಲಿ ಪಂಕಾ ಮಸೀದಿ ಸುತ್ತ ಕಾಕಿ ಈಗ ಅಲರ್ಟ್ ಆಗಿರೋದು. ಈ ಪಂಕಾ ಮಸೀದಿ ಏನಿದೆ, ಈ ಮಸೀದಿಯ ಮುಂಭಾಗದಲ್ಲಿ ಜನರು ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಫೆಬ್ರವರಿ 24 ತನಕ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಕಿಡಿಗೇಡಿಗಳ ಬಂಧನಕ್ಕೆ ಹಿಂದೂ ಪರ ಸಂಘಟನೆಗಳು ಆಗ್ರಹಿಸ್ತಾ ಇದೆ. ಇಂದು ಹಿಂದೂ ಸಂಘಟನೆ ಮುಖಂಡರು ಸಭೆ ನಡೆಸಲಿದ್ದಾರೆ. ಬಾಗಲಕೋಟೆ, ನವನಗರ, ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನ 24ನೇ ತಾರೀಕಿನ ತನಕ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ 4 ಜನರಿಗಿಂತ ಹೆಚ್ಚಿನ ಜನರು ಸೇರಬಾರದು, ಅನುಮತಿ ಇಲ್ಲದೆ ಸಭೆ ಸಮಾರಂಭ ಮಾಡಬಾರದು, ಧರಣಿ ಮಾಡುವಂತಿಲ್ಲ ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಲಾಗಿದೆ. ಎದುರಿಗೆ ಅದೇ ಬರಾಕತ್ತಿದ್ರಿ ಅವಾಗ ಬಿದ್ದದೆ. ಏನನ್ನೋದು ನನಗೆ ಗೊತ್ತಿಲ್ಲ ಸರ್. ಅದು ಏನು ಕಲಬಿತ್ತು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರ್ಯಕ್ರಮಗಳು ಬೆಳಗ್ಗಿಂದ ನಡೆದಿದ್ದು, ಆಮೇಲೆ ಸಾಯಂಕಾಲ 5 ಗಂಟೆಗೆ ಒಂದು ಶೋಭಾಯಾತ್ರೆ ವಿತ್ ಪೊಲೀಸರ ಪರ್ಮಿಷನ್ ತಗೊಂಡು ನಾವು ಮಾಡ್ತಿದ್ದು. ಅದು ಪ್ರತಿ ವರ್ಷವೂ ಮಾಡ್ತೀವಿ. ಇವತ್ತು ಮಾಡಿಕೊಂಡು ಬಂದಾಗ ಎಲ್ಲ ರೀತಿ ಶಾಂತ ರೀತಿಯಿಂದ ಇದ್ರ ತನಕ ಬಂತು. ಎಲ್ಲಿ ಪಂಕಾ ಮಸೀದಿ ಹತ್ತಿಯಲ್ಲಿ. ಬಟ್ ಅಲ್ಲಿ ಕೆಲವೊಂದು ಕಿಡಿಗೇಡಿಗಳು ಒಳಗೆ ಕೂತ್ಕೊಂಡು ಕಲ್ಲು ಮತ್ತು ಚಪ್ಪಲಿಯಿಂದ ಹೋಗೋದ್ರು. ಅದು ಅಕಸ್ಮಾತಾಗಿ ನಮಗೆ ಇಬ್ಬರಿಗೆ ಬಡಿತು. ಅದು SP ಸಾಹೇಬ್ರಿಗೂ ಬಡಿತು. ಅದು ಸಾಕಷ್ಟು ತಲೆಗೆ ಏಟಾಗಿ ರಕ್ತ ಅದು ಇದು ಆಯಿತು. ಆದಾಗ್ಯೂ ಸಹಿತ ಅವ್ರಿಗೆ ನಾವು ಶಾಂತ ರೀತಿಯಿಂದ ಬಂದು ನಾವು ಧರಣಿ ಕೂಡಬೇಕಂತ ಮಾಡಿದ್ದೆವು. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಹಕಾರ ಕೊಡಬೇಕಂತೇಳಿ ನಾವು ಮುಂದೆ ಬಂದೆವು. ಈಗ ಅದು ರೆಕಾರ್ಡ್ ಆಗಿದೆ ಎಲ್ಲ ಕಡೆ. ಅವ್ರು ಯಾರು ಹೋಗದಾರ ಏನಿದೆ ಅಂತ ಅವ್ರು ಇಮಿಡಿಯೇಟ್ ಅವರಿಗೆ ಕ್ರಮ ಕೈಗೊಂಡು ಅವರಿಗೆ ಬಂಧನ ಮಾಡಿ. ಸಮಾಜ ಇವತ್ತು ಶಿವಾಜಿ ಜಯಂತಿಯನ್ನು ಮಾಡಿದ್ದೀವಿ. ಇವತ್ತು ಅಷ್ಟೇ ಸಹಜವಾಗಿ ಪೊಲೀಸ್ ಇಲಾಖೆ ನಾವು ಅಚ್ಚುಕಟ್ಟಾಗಿ ಬಂದೋಬಸ್ತನ್ನು ಮಾಡಿಲ್ಲ. ಇವತ್ತು ನಾವು ಪದೇ ಪದೇ ಹೇಳಂಗಿಲ್ಲ, ಮುಸ್ಲಿಂ ಸಮಾಜ ಕೇವಲ ಅಲ್ಲಿರ್ತಕ್ಕಂಥ ಕೆಲವು ಯುವಕರು ಮಾಡಿದ ಮಾತ್ರ ಇದು. ಮುಸ್ಲಿಂ ಸಮಾಜದ ಯಾರೇ ಇಂಥ ವಿಚಾರಗಳನ್ನ ಇಟ್ಕೊಂಡು ಮಾಡಿರಕ್ಕಿಲ್ಲ. ಅಲ್ಲಿ ಜಿಹಾದಿ ಬೋಧನೆಗೆ ಇಟ್ಕೊಂಡಿರ್ತಕ್ಕಂಥ ಮುಸ್ಲಿಂ ಸಮಾಜ ಯುವಕರು ಇದ್ರು. ಆ ಕಾರಣದಿಂದ ಇವತ್ತು ನಾವು ವಿನಂತಿ ಮಾಡ್ಕೋತೀವಿ. IG ಸಾಹೇಬರಿಗೆ ನಾವು ವಿನಂತಿ ಏನು ಮಾಡ್ಕೋತೀವಿ ಅಂದ್ರೆ, ಇವತ್ತು SP ಸಾಹೇಬ್ರ ಮೇಲೆ ಕಲ್ಲು ಹೋಗದಾರ, ನಾಳೆ ನಿಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ಮೇಲೂ ಕಲ್ಲು ಒಗಿಬಹುದು ಅನ್ನೋ ಸಂಭಾವ್ಯ ಐತಿ. ಮುಂಬರುವ ದಿನಮಾನಗಳಲ್ಲಿ ಹೋಳಿ ಹಬ್ಬ ಐತಿ, ಶಾಂತ ರೀತಿಯಿಂದ ಆಗಬೇಕು. ಆ ಶಾಂತ ರೀತಿ ಆಗಬೇಕಂದ್ರೆ ಅಲ್ಲಿರ್ತಕ್ಕಂಥ ಯಾರು ಕಲ್ಲು ಹೋಗಿದ್ರು, ಯಾರು ಚಪ್ಪಲಿ ಎಸಿದ್ರು, ಯಾರು ಕುರ್ಚಿ ತಗೊಂಡ್ರು, ಅಲ್ಲಿರ್ತಕ್ಕಂಥ ಈ ಕೃತ್ಯಕ್ಕೆ ಮೇನ್ ಕಾರಣ 5 ರಿಂದ 20 ತನಕ ಮುಸ್ಲಿಂ ಯುವಕರು ಅದಾರ. ಆ ಮುಸ್ಲಿಂ ಯುವಕರನ್ನ ತತ್ಕ್ಷಣವಾಗಿ ಬಂಧಿಸಬೇಕು. ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಸದ್ಯಕ್ಕೆ ಹತೋಟಿಗೆ ಬಂದಿದೆ. ಕಲ್ ತೂರಿದ್ಯಾರು ಹಾಗಾದ್ರೆ? ವಿಡಿಯೋಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ವಿಡಿಯೋ ಸಿಕ್ಕಿದೆ. ಚಪ್ಪಲಿ ಕಲ್ಲು ಯಾವ ಕಡೆಯಿಂದ ಬಂದಿದೆ ಅನ್ನೋದು ಕೂಡ ಸಿಕ್ಕಿದೆ. ಆ ವಿಡಿಯೋ ಆಧಾರದಲ್ಲಿ ಪರಿಶೀಲನೆ ಮಾಡಲಾಗ್ತಿದೆ ಅಂತ SP ಹೇಳಿದ್ದಾರೆ. ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ನಮ್ಮ ಬಾಗಲಕೋಟೆ ಟೌನಲ್ಲಿ. ನಾವೆಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ. ನಾನು ಕೂಡ ಇದ್ದೆ, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದೀವಿ. ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು, ಆ ಕಡೆ ಇತ್ತು. ಇಲ್ಲಿಂದ 2 ಕಲ್ಲು ಬಂತು. ಯಾವ ಸೈಡಿಂದ ಬಂತು ನಾವೀಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ 2 ಕಲ್ಲು ಬಂತು ನಮಗೀಗ, ನಮ್ಮ ಗಮನಕ್ಕೆ ಈಗ. ಮತ್ತು ನಾವು ವೀಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಯಾರಿಗೇನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಕಲಾದ ನಂತರ ಪ್ರೊಸೆಷನ್ ಸ್ಮೂತಾಗಿ ಮುಗೀತು. ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಇಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದ್ರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ವಿಡಿಯೋ ಚೆಕ್ ಮಾಡ್ತಾ ಇದ್ದೀವಿ. ಯಾರಿದೆ ರಾತ್ರಿನೂ ಚೆಕ್ ಮಾಡ್ತೀವಿ. ಒಂದು ವೇಳೆ ನಮಗೆ ಸಿಕ್ಕಿದ್ರೆ ಕೇಸ್ ಈಗಾಗಲೇ ಮಾಡ್ತಾ ಇದ್ದೀವಿ ನಾವು. ಒಂದು ವೇಳೆ ಕನ್ಫರ್ಮ್ ಆದರೆ ನಾವು ಅವಶ್ಯಕತೆ ಕೊಡ್ತೀವಿ. ಸ್ಲೈಟ್ ಸ್ಕ್ರಾಚ್ ಇತ್ತು, ಅದು ಈಗ ಏನಿಲ್ಲ. ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಸಿಬ್ಬಂದಿ ಇಲ್ಲೇ ಇದ್ದೀವಿ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾನು ಕೂಡ ಇಲ್ಲಿ ಇದೆ. ಇದು ಮಸ್ಜಿದ್ ಟೈಮ್ ಮುಗೀತು, ನಮಾಜು ಟೈಮ್ ಮುಗೀತು.
ನಮಾಜ್ ಅವರು 9:30 9:40 ಆಲ್ಮೋಸ್ಟ್ 10 ತನಕ ಇದೆ. ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು. ಇದು ಅದಕ್ಕೆ ಹೇಳಲಿಲ್ಲ. ಯಾರು ಗಿಟ್ಕಡೆಯವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ಯಾರು ಈ ಥರ ಧರ್ಮದ್ದು ಈ ಥರ ಏನಿಲ್ಲ, ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದ್ದಾರೆ. ಮತ್ತು ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ಆದ ನಂತರ ಎಲ್ಲರೂ ಅವ್ರ ಪರವಾಗಿ ಹೋಗಿದ್ದಾರೆ. ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗೀತು. ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ. ಈಗ ಇಲ್ಲಿ ಯಾರು ಜನ ಸೇರಿಲ್ಲ, ಪೀಸ್ಫುಲ್ ಮುಗಿತು. ಬಟ್ ಆ ಮಿಸ್ಕ್ರೆಂಟ್ ಯಾರು ಈ ಥರ ಮಾಡಿದ್ದಾರೆ ಅವ್ರಿಗೆ ನಾವು ಐಡೆಂಟಿಫೈ ಮಾಡ್ತೀವಿ. ಯಾರು ಹಿಂದೂ ಕಾರ್ಯಕರ್ತ ಮೇಲೆ, ಯಾರ್ದು ಪಬ್ಲಿಕ್ ಮೇಲೆ ಏನು ಕಲ್ಲು ಹೋಗಿಲ್ಲ, ಏನು ಚಪ್ಪಲಿ ಹೋಗಿಲ್ಲ. ನಮ್ಮಿಬ್ಬರು ಪೊಲೀಸ್ ಮೇಲೆ ಇನ್ಕ್ಲೂಡಿಂಗ್ ನನ್ನ ಮೇಲೆ ಕಲ್ಲು ಟಚ್ ಆಯಿತು. ಯಾರು ಪಬ್ಲಿಕ್ ಮೇಲೆ ಹೋಗಿಲ್ಲ. ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ, ಡ್ರೋನ್ ಸರ್ವೆ ಕೂಡ ಮಾಡಿದ್ದೀವಿ, ಎಲ್ಲ ಕಮ್ಮಿ ಮೀಟಿಂಗ್ಸ್ ಕೂಡ ಮಾಡಿದ್ದೀವಿ. ಎಲ್ಲರೂ ನಮ್ಮ ಕಾನ್ಫಿಡೆನ್ಸಲ್ಲಿದ್ದಾರೆ. ನಮ್ಮ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಇಲ್ಲಿ ಕಲ್ಲು ತೂರಾಟ ನಡೆಸಿರೋದು ಯಾರು ಎಕ್ಸಾಕ್ಟ್ಲಿ? ಪ್ರೈಮರಿ ಸಸ್ಪೆಕ್ಟ್ಸ್ಗಳು ಯಾರು ಅಂತ ಗೊತ್ತಾಗಿದೆಯಾ? SP ಹೇಳ್ತಾರೆ ಜನರ ಮೇಲೆ ಕಲ್ಲು ತೂರಾಟ ಆಗಿಲ್ಲ, ಪೊಲೀಸರ ಮೇಲೆ ಬಂದಿದೆ ಅಂತ. ಅಟ್ಲೀಸ್ಟ್ ಇಲ್ಲಿ ಕಲ್ಲು ತೂರಾಟ ಆಗಿದೆಯಲ್ಲ, ಅದ್ರ ಬಗ್ಗೆ ಪರಿಶೀಲನೆ ಆಗ್ತಿದೆಯಾ ಹೇಗೆ? ಧನುಶ್ರೀ, ನಿನ್ನೆ ಬಾಗಲಕೋಟೆಯ ಹಳೆ ನಗರದಲ್ಲಿ ಪಂಕಾ ಮಸೀದಿ ಬಳಿ ಶಿವಾಜಿ ಮೂರ್ತಿಯ ಮೆರವಣಿಗೆ ವೇಳೆ ಕಲ್ಲುತರ ನಡೆದಿತ್ತು. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ತನಿಖೆಗೆ ಇಳಿದಿರುವಂತದ್ದು. ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಈಗ ಹೊರಗಡೆ ಬಂದಿರುವಂತದ್ದು. ಆ ಒಂದು ವಿಡಿಯೋಗಳನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ನಾನಿರುವಂತಹ ಪ್ರದೇಶ ಏನಂತಂದ್ರೆ ಇದು ಪಂಕಾ ಮಸೀದಿಯ ಪ್ರದೇಶ. ಅಂದ್ರೆ ನಿನ್ನೆ ಎಕ್ಸಾಕ್ಟ್ ಆಗಿ ಘಟನೆ ಎಲ್ಲಿ ನಡೆದಿತ್ತು ಆ ಒಂದು ಸ್ಥಳದಲ್ಲೇ ನಾನಿರುವಂತದ್ದು. ನೀವೇನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಮಸೀದಿ ಏನ್ ಕಾಣಿಸ್ತಾ ಇದೆ, ಇದು ಪಂಕಾ ಮಸೀದಿ ಅಂತ ಹೇಳಿ ಬಾಗಲಕೋಟೆಯ ಹಳೆ ನಗರದಲ್ಲಿರುವಂತದ್ದು. ಈ ಒಂದು ಮಸೀದಿಯ ಕಾಂಪೌಂಡ್ ಒಳಗಡೆ ಈ ಪ್ರದೇಶದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಯುವಕರು ಆ ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಒಳಗಡೆ ಜಮಾವಣೆಗೊಂಡಿರ್ತಾರೆ. ಅವರು ರಂಜಾನ್ ಇರೋದ್ರಿಂದಾಗಿ 9:30ಕ್ಕೆ ನಮಾಜ್ ಅನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಗಿತ್ತು. ಆದ್ರೂ ಕೂಡ ಇಲ್ಲಿ ಒಳಗಡೆ 10 ಗಂಟೆವರೆಗೆ ಜಮಾವಣೆಗೊಂಡಿರುವಂತದ್ದು ಇತ್ತು. ಅದಾದ ಬಳಿಕ ಇಲ್ಲಿ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಒಳಗಡೆ ಇದ್ದಂತ 20ಕ್ಕೂ ಹೆಚ್ಚು ಯುವಕರು ಆ ಮೆರವಣಿಗೆ ಸಂದರ್ಭದಲ್ಲಿ ಹಾಡನ್ನ ಹಚ್ಚಿ ಯುವಕರು ಕುಣಿತಾ ಇರ್ತಾರೆ. ಆವಾಗ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಪೊಲೀಸರಿಗೆ ಒಂದಿಷ್ಟು ಅವ್ರನ್ನ ಮುಂದ್ಗಡೆ ಕಳಿಸಿ ಅನ್ನುವಂತಹ ಒತ್ತಡವನ್ನ ಹೇರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲೇನೆ ಎರಡೂ ಗುಂಪಿನ ನಡುವೆ ಒಂದಿಷ್ಟು ಕೂಗಾಟ ಚೀರಾಟ ಕೂಡ ನಡೆಯುವಂತದ್ದು. ಆಗ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ರೆ ಆ ಒಳಗಡೆಯಿಂದ ಸುಮಾರು 20ಕ್ಕೂ ಹೆಚ್ಚು ಜನರು ಏನಿದ್ರು ಆ ಒಳಗಡೆಯಿಂದ ಸುಮಾರು 2 ಕಲ್ಲುಗಳು ಹೊರಗಡೆ ಬಿತ್ತು ಅನ್ನುವಂತಹ ಮಾಹಿತಿಯನ್ನ ಸ್ವತಃ SP ಅವರು ಹೇಳಿರುವಂತದ್ದು. ಅದಾದ ಬಳಿಕ ಚಪ್ಪಲಿಯನ್ನು ಕೂಡ ಎಸೆದಿರುವಂತದ್ದು ದೃಶ್ಯದಲ್ಲಿ ಲಭ್ಯ ಆಗಿದೆ. ಈಗ ನನ್ನ ಹಿಂಭಾಗದಲ್ಲಿ ಏನು ಕಾಣಿಸ್ತಾ ಇದೆ, ಅದು ಎದುರಿಗೆ ಕಾಣಿಸ್ತಾ ಇರುವಂತದ್ದು ಅಂಬಾಭವಾನಿ ದೇವಸ್ಥಾನ. ಅಂದ್ರೆ ಈ ಒಂದು ಪಂಕಾ ಮಸೀದಿಯಿಂದ ಸುಮಾರು ಒಂದು 30 ಮೀಟರ್ ಅಂತರದಲ್ಲಿ ಈ ಒಂದು ಮಸೀದಿ ಇರುವಂತದ್ದು. ಇಲ್ಲಿ ನಡೀತಾ ಇದ್ದಂತಹ ಮೆರವಣಿಗೆ ಇತ್ತು. ಈ ಮೆರವಣಿಗೆ ಆ ಒಂದು ದೇವಸ್ಥಾನದ ಬಳಿ ಹೋಗಿ ಅಂತ್ಯ ಆಗ್ಬೇಕಾಗಿತ್ತು. ಸುಮಾರು 20ಕ್ಕೂ ಹೆಚ್ಚು ನಿಮಿಷಗಳ ಕಾಲ ಈ ಒಂದು ಮಸೀದಿ ಮುಂಭಾಗದಲ್ಲಿ ಆ ಮೆರವಣಿಗೆ ನಿಂತ್ಕೊಂಡಿತ್ತು. ಆ ಒಂದು ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಕಾರ್ಯಕರ್ತರಾಗಿರ್ಬೋದು ಮತ್ತು ಯುವಕರು ಒಂದು ಡ್ಯಾನ್ಸ್ ಮಾಡ್ತಾ ಇದ್ರು, DJ ಹಾಡುಗಳಿಗೆ ಕುಣಿತಾ ಇದ್ರು. ಆ ಒಂದು ಸಂದರ್ಭದಲ್ಲೇನೆ ಈ ಒಂದು ಕೃತ್ಯ ನಡೆದಿರುವಂತದ್ದು. ಆ ಒಂದು ಕೃತ್ಯದಲ್ಲಿ ಸುಮಾರು 4 ಜನರಿಗೆ ಗಾಯ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ ತಿಳಿದು ಬಂದಿರುವಂತದ್ದು. ಅದರಲ್ಲಿ ಪ್ರಕಾಶ್ ಅನ್ನುವಂತಹ ಒಬ್ಬ ವ್ಯಕ್ತಿ ತಲೆಗೆ ಪೆಟ್ಟಾಗಿರೋದ್ರಿಂದ ಆತನಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಅದರ ಜೊತೆಗೇನೆ SP ಅವರಿಗೂ ಕೂಡ ಕಲ್ಲೇಟು ಬಿದ್ದಿರೋದ್ರಿಂದಾಗಿ ಅವ್ರಿಗೂ ಕೂಡ ಶರ್ಟ್ ಮೇಲೆ ರಕ್ತ ಬಿದ್ದಿರುವಂತದ್ದು ಕಂಡು ಬಂದಿದೆ. ಈಗ ಸದ್ಯಕ್ಕೆ ವಾತಾವರಣವನ್ನ ಪೊಲೀಸರು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ನಗರದಾದ್ಯಂತ ಅಂದ್ರೆ ಬಾಗಲಕೋಟೆಯ ಹಳೆ ನಗರ ಆಗಿರ್ಬೋದು, ನವನಗರ, ವಿದ್ಯಾಗಿರಿಯಲ್ಲಿ 163 ಜಾರಿಗೆ ತಂದು ನಿಷೇಧಾಜ್ಞೆಯನ್ನ ಜಾರಿಗೆ ತಂದಿದ್ದಾರೆ. ಫೆಬ್ರವರಿ 24ನೇ ತಾರೀಕಿನವರೆಗೆ ಸಂಪೂರ್ಣವಾಗಿ ಬಾಗಲಕೋಟೆ ನಗರಾದ್ಯಂತ ನಿಷೇಧಾಜ್ಞೆಯನ್ನ ಹೇರಿರುವಂತದ್ದು. ಈಗ ಸದ್ಯಕ್ಕೆ ಆ ವಿಡಿಯೋಗಳನ್ನ ಆಧರಿಸಿ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸ ನಡೀತಾ ಇದೆ. ಧನುಶ್ರೀ, ಮಂಜುನಾಥ್, ಇಲ್ಲಿ ಆ ಮೆರವಣಿಗೆ ಬರುವಂತಹ ಸಂದರ್ಭದಲ್ಲೇ ಕಲ್ಲೇಟ್ ಆಗುತ್ತೆ. ಮಸೀದಿ ಒಳಭಾಗದಿಂದ ಕಲ್ಲು ತೂರಾಟ ಆಗ್ತಿದೆ. ಹಾಗಾದ್ರೆ ಮಸೀದಿ ಒಳಗಡೆ ಕಲ್ಲಿಟ್ಟಿದ್ದಾರೆ ಅಂತಂದ್ರೆ ಒಂದು ರೀತಿಲಿ ಇದು ಪ್ರೀ ಪ್ಲಾನ್ಡ್ ಏನಾದ್ರು ಆಗಿತ್ತಾ? ಇಲ್ಲೇ ಪ್ರೊಸೆಷನ್ ಬರುತ್ತೆ, ಮೆರವಣಿಗೆ ಬರುತ್ತೆ, ನಾವಿಲ್ಲೇ ಕಲ್ಲು ತೂರಾಟ ಮಾಡೋಣ ಅಂತ ಹೇಳ್ಕೊಂಡು ಏನಾದ್ರು ಪ್ಲಾನ್ ಮಾಡ್ಕೊಂಡಿರ್ಬಹುದಾ ಹೇಗೆ? ಖಂಡಿತವಾಗ್ಲೂ ಧನುಶ್ರೀ, ಯಾಕಂತಂದ್ರೆ ಬಾಗಲಕೋಟೆಯ ಹಳೆ ನಗರದಲ್ಲಿರುವಂತಹ ಈ ಕಿಲ್ಲಾ ಗಲ್ಲಿ ಆಗಿರ್ಬೋದು ಮತ್ತು ಕೊತ್ತಲೇಶ್ವರ ದೇವಸ್ಥಾನ ಸುತ್ತಮುತ್ತ ಭಾಗ ಮತ್ತು ಪಂಕಾ ಮಸೀದಿ ಭಾಗ ಅಂತಂದ್ರೆ ಈ ಒಂದು ಪ್ರದೇಶ ಮೊದಲಿಂದನೂ ಕೂಡ ಅತಿ ಸೂಕ್ಷ್ಮವಾದಂತಹ ಪ್ರದೇಶ. ಇಲ್ಲಿ ಯಾವುದೇ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳು, ಧಾರ್ಮಿಕ ಹಬ್ಬಗಳು ಅಥವಾ ಹಿಂದೂ ಸಮಾಜದಾಗಿರ್ಬೋದು ಅಥವಾ ಮುಸ್ಲಿಂ ಸಮುದಾಯದಾಗಿರ್ಬೋದು ಯಾವುದೇ ರೀತಿಯಾದಂತಹ ಹಬ್ಬಗಳು ಇರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಆ ಪೊಲೀಸ್ ಇಲಾಖೆ ಹೆಚ್ಚಿನ ಕಟ್ಟೆಚ್ಚರವನ್ನ ವಹಿಸಿರುತ್ತೆ, ಬಿಗಿ ಬಂದೋಬಸ್ತನ್ನ ವಹಿಸಿರುತ್ತೆ. ಯಾಕಂತಂದ್ರೆ ಹಲವಾರು ಉದಾಹರಣೆಗಳು ಈ ಒಂದು ಪ್ರದೇಶದಲ್ಲಿ ಆಗಿರುವಂತಹ ಹಿನ್ನೆಲೆ ಇದೆ. ಹಾಗಾಗಿನೇ
ಈ ಒಂದು ಪಂಕಾ ಮಸೀದಿ ಬಳಿ ಯಾವಾಗ್ಲೂ ಕೂಡ ಬಿಗಿ ಭದ್ರತೆ ಇರುತ್ತೆ. ಈ ನಿನ್ನೆ ಕೂಡ ನಡೆದಿರುವಂತಹ ಘಟನೆ ನೋಡುವಂತಹ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚಿನ ಯುವಕರು ಒಳಗಡೆ ಜಮಾವಣೆಗೊಂಡಿದ್ರು. ಆಗ ಅವರ ಬಳಿ ಕಲ್ಲು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಸಾಕಷ್ಟು ಈ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೇನೆ ಚಪ್ಪಲಿಯನ್ನ ಎಸೆದಿರುವಂತದ್ದು, ಚಪ್ಪಲಿ ಎಸೆದಿರುವಂತಹ ಅವರು ಒಳಗಡೆಯಿಂದ ಚಪ್ಪಲಿ ಹೊರಗಡೆ ಬಂದಿರುವಂತದ್ದು ಆ ದೃಶ್ಯದಲ್ಲಿ ಸ್ಪಷ್ಟವಾಗಿ ಲಭ್ಯ ಆಗಿದೆ. ಅದೇ ಹಿನ್ನೆಲೆಯಲ್ಲಿ ಪೊಲೀಸರು ಇದೀಗ ತನಿಖೆಯನ್ನು ಕೈಗೊಂಡು ಆ ಯುವಕರು ಯಾರು ಈ ರೀತಿಯಾಗಿ ಮಾಡಿದರೆ ಅವರು ಪೂರ್ವ ನಿಯೋಜಿತವಾಗಿ ಒಂದು ಪ್ಲಾನ್ ಅನ್ನ ರೂಪಿಸಿಕೊಂಡು ಬಂದು ಇಂತ ಒಂದು ಕೋಮು ಗಲಭೆ ಆಗಿರ್ಬೋದು ಮತ್ತು ಅಶಾಂತಿಯನ್ನು ಉಂಟು ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ರ ಏನೋ ಅನ್ನೋದ್ರ ಬಗ್ಗೆ ಆ ಪೊಲೀಸರು ತನಿಖೆಗೆ ಇಳಿದಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.